ಮತ್ತೆ ಒಂದ್ಸಲಿ ಈ ರೀತಿಯಾಗಿ ನಾವು ದೇವರ ಸನ್ನಿಧಿಯಲ್ಲಿ ಕೂಡಿ ಬರೋದಕ್ಕೆ ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರನ್ನ ವಂದಿಸ್ತೇವೆ. ಇವತ್ತಿನ ಅಂಶ ಪರಿಪೂರ್ಣ ಶಿಷ್ಯನ ಸೇವೆ ಎಂಬುದಾಗಿ. ವಾಕ್ಯಭಾಗ ನೆಹೆಮ್ಯ 1:1-4. ಈಗ ಕೆಲವು ವಾರಗಳಿಂದ ನಾವು ಎಜ್ರ ನೆಹೆಮ್ಯ ಪುಸ್ತಕದಲ್ಲಿರುವಂತಹ ಮುಖ್ಯವಾದ ವಿಷಯಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ನಾವು ತಿಳ್ಕೊಂಡಂಥ ವಿಷಯಗಳು ಪರಿಚಯದಲ್ಲಿ ನೋಡೋಣ. 3 ವಿಷಯಗಳನ್ನು ನೋಡೋಣ. ಮೊದಲನೇದೊಂದು, ಜೆರುಬ್ಬಾಬೆಲ್ ಏನ್ ಮಾಡ್ದ? ಅವನು ದೇವಾಲಯವನ್ನು ಕಟ್ಟಿಸ್ತಾನೆ. ಆಮೇಲೆ ಮತ್ತೆ ಕಳೆದ ವಾರ ನಾವು ನೋಡಿದ್ದು ಎಜ್ರ ಏನ್ ಮಾಡ್ತಾನೆ? ಧರ್ಮಶಾಸ್ತ್ರವನ್ನ ಕಲಿಸ್ಕೊಡ್ತಾರೆ, ಬೋಧಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 3ನೇದಾಗಿ ಇವತ್ತು ನಾವು ನೋಡ್ತಾ ಇರುವಂಥದ್ದು ನೆಹೆಮ್ಯ ಏನ್ ಮಾಡ್ತಾನೆ? ಗೋಡೆಗಳನ್ನು ಕಟ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಗೋಡೆಗಳನ್ನು ಕಟ್ತಾನೆ. ಸೊ ಇದು ದೇವರು ಇವನ್ನ ಆರಿಸ್ಕೊಂಡಿರುವಂಥದ್ದು. ಮುಖ್ಯವಾದ ಶಿಷ್ಯರು ದೇವರ ಒಂದು ದರ್ಶನವನ್ನು ಹೊಂದಿರುವ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ದರ್ಶನ ಇರೋದಲ್ಲ, ನಮ್ಮ ದರ್ಶನವನ್ನ ದೇವರ ಸೇವೆಯಲ್ಲಿ ಮಾಡೋದಲ್ಲ, ಅಥವಾ ನಮ್ಮ ಕನಸನ್ನ ದೇವರಲ್ಲಿ ಮಾಡೋದಲ್ಲ. ದೇವರ ಕನಸನ್ನು ನಾವು ಇಟ್ಕೋಬೇಕು, ದೇವರ ದರ್ಶನವನ್ನ ನಾವು ಇಟ್ಕೋಬೇಕು, ದೇವರ ಆಸೆಯನ್ನು ನಾವು ಇಟ್ಕೋಬೇಕಾಗಿದೆ. ಆಗ ಮಾತ್ರನೇ ಆ ಸೇವೆಗಳು, ಆ ಕಾರ್ಯಗಳು ನಡೆಯಕ್ಕೆ ಸಾಧ್ಯ. ಆಮೇಲೆ ನನಗೆ ದರ್ಶನ ಇದೆ ದೇವರಿಗೆ ಈ ರೀತಿ ಮಾಡಬೇಕು ಅಂತ, ನನ್ನ ಕನಸಿದೆ, ಇದು ನನ್ನ ಕನಸು, ದೇವರಲ್ಲಿ ಈ ರೀತಿ ನಾನು ಮಾಡಬೇಕು ಅಂತ ಅಂದ್ಕೊಳ್ಳೋದು, ಅದು ದೇವ್ರಿಗೂ ಅದಕ್ಕೆ ಸಂಬಂಧನೇ ಇರಲ್ಲ. ನಿನಗೆ ಅದು ನಿನ್ನಿಷ್ಟ, ಅದು ಮಾಡಿದ್ರೆ ಮಾಡ್ಬೋದು, ನೀನು ಬಿಟ್ಟರೆ ಬಿಡ್ಬೋದು. ಆದರೆ ಯಾವಾಗ ಒಂದು ವಿಷಯ ಅದು ದೇವರ ಆಸೆಯಾಗಿರುತ್ತೋ, ಆ ದೇವರ ಆಸೆಯೊಂದಿಗೆ ನಾವು ಒಂದಾಗ್ತೀವೋ, ಇಚ್ಚೋಡಾಗ್ತೀವೋ, ಹಾಗೇನಾಗುತ್ತೆ? ಆ ಕಾರ್ಯ ಸಕ್ಸಸ್ ಆಗುತ್ತೆ. ಆಮೇಲೆ ಜೆರುಬ್ಬಾಬೆಲ ಒಂದು ಟೀಮ್ ಜೊತೆಗೆ ತುಂಬಾ ಉತ್ಸಾಹದಿಂದ ದೇವಾಲಯ ಕಟ್ಟಕ್ಕೆ ಬರ್ತಾನೆ. ಆದರೆ ಅಲ್ಲಿರುವಂಥ ವಾತಾವರಣನೇ ಬೇರೆ. ಅವನು ಅನ್ಕೊಂಡಿದ್ದು, ನಾನು ಒಂದು ಚಕ್ರವರ್ತಿಯ ಆಜ್ಞೆ ಮೇರೆಗೆ ಇಲ್ಲಿ ಬಂದಿದ್ದೇನೆ, ಅವರ ಒಂದು ಸೈನ್ಯ ನಮ್ಮ ಜೊತೆ ಇದೆ, ಆ ರಾಜನು ಅರಮನೆಯಿಂದ ಮತ್ತು ಅವರ ದೇಶದಿಂದ ದೇವಾಲಯಗಳಿಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ, ಬೆಳ್ಳಿ ಬಂಗಾರವನ್ನ, ಹಣವನ್ನ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಇನ್ನು ಕಟ್ಟೋದಕ್ಕೆ ಏನ್ ಸಮಸ್ಯೆ, ನಾನು ಆರಾಮಾಗಿ ಕಟ್ಟು ಮುಗಿಸ್ಕೊಡ್ತೀನಿ ಅಂತ ಅನ್ಕೊಂಡ. ಆದ್ರೆ ಅಲ್ಲಿ ಬಂದು ನೋಡಿದ್ರೆ ತುಂಬಾ ಸಮಸ್ಯೆಗಳು, ತುಂಬಾ ವಿರೋಧಗಳು, ಜನರೆಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಸರಿಸುಮಾರು 70 ವರ್ಷದ ನಂತರ ಅವ್ರು ಬರ್ತಾ ಇದ್ದಾರೆ ಅಲ್ಲಿ. ಆ ಬಾಬಿಲೋನವ್ರು ಬಂದು ಯಾವಾಗ ಇಸ್ರಾಯೇಲನ್ನು ಕರ್ಕೊಂಡೋದ ನಂತರ ಅವ್ರು ಮತ್ತೆ ಬರ್ತಿರೋದು 70 ವರ್ಷದ ನಂತರ. ಆ 70 ವರ್ಷದಲ್ಲಿ ಎಷ್ಟೋ ಬದಲಾವಣೆಗಳಾಗ್ಬಿಟ್ಟಿದ್ದಾರೆ. ಅವ್ರು ಅನ್ಕೊಂಡಂಗೆ ಏನು ನಡೀತಾ ಇಲ್ಲ. ಅವರು ಬಾಯ ಹಾಕಿದ್ದಾರೆ ದೇವರಾಲಯ ಕಟ್ಟೋದಕ್ಕಂತ, ಮತ್ತೆ ಎದುರಾಳಿಗಳು ಬಂದು ಅದನ್ನು ನಿಲ್ಲಿಸ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 2 ವರ್ಷಗಳು ನಿಂತೋಯ್ತು ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. 2 ವರ್ಷಗಳು ದೇವರ ಆಲಯದ ಕಾರ್ಯಗಳು ನಿಂತೋಯ್ತು. ಆದ್ರೂ ಕೂಡ ಅದು ದೇವರ ಆಸೆ ಆದದ್ರಿಂದ, ದೇವರ ಒಂದು ಇಷ್ಟವಾದದ್ರಿಂದ, ದೇವರ ಒಂದು ಯೋಜನೆ ಆದದ್ರಿಂದ ಮತ್ತೆ ಜೆರುಬ್ಬಾಬೆಲನ್ನ ದೇವರು ಬಲಪಡಿಸಿ ಆ ಸೇವೆಗೆ, ಆ ಒಂದು ಕೆಲಸಕ್ಕೆ ಕೈ ಹಾಕುವಂತೆ ಮಾಡಿ ಅದು ಪ್ರತಿಷ್ಠೆ ಆಗುತ್ತೆ. ಎಲ್ಲ ಮಾಡಿ ಮುಗಿಸ್ತಾರೆ. ದೇವರ ಆರಾಧನೆ ಮತ್ತೆ ಅಲ್ಲಿ ಪ್ರಾರಂಭವಾಗುತ್ತೆ. ಎಜ್ರನ ಬಗ್ಗೆ ನಾವು ನೋಡಿದಾಗ, ಎಜ್ರನು ಅಲ್ಲಿ ಬಂದಾಗ
ದೇವಾಲಯವೆಲ್ಲ ಇದೆ, ಆದರೆ ದೇವರ ವಾಕ್ಯ ಇಲ್ಲ. ಚರ್ಚಿದ್ದು ಕೂಡ ಅಲ್ಲಿ ದೇವರ ಒಂದು ವಾಕ್ಯಗಳು ಇಲ್ಲ ಅಂತ ಹೇಳಿದ್ರೆ, ದೇವರಿಗೆ ಇಷ್ಟವಾದ ವಾಕ್ಯಗಳು, ಸತ್ಯ ವಾಕ್ಯಗಳು ಇಲ್ಲ ಅಂತ ಹೇಳಿದ್ರೆ, ದೇವಾಲಯ ಎಷ್ಟು ಸುಂದರವಾಗಿದ್ರು ಪ್ರಯೋಜನ ಏನು? ಕಣ್ಣು ಕಾಣುವಂತ ಎಷ್ಟು ಆಲಯ, ಈಗ ರೋಮಕೇಂದ್ರ ಚರ್ಚ್ಗಳು ಎಷ್ಟು ಚೆನ್ನಾಗಿರುತ್ತೆ, ಯಾರು ಕೂಡ ಅವ್ರ ಥರ ಚರ್ಚ್ ಕಟ್ಟಕ್ಕಾಗಲ್ಲ. ಅವರ ಹಾಗೆ ಅಷ್ಟು ಸುಂದರವಾಗಿ, ಅಷ್ಟು ಇದರಿಂದ ಅಟ್ರಾಕ್ಷನ್ ಕಟ್ಟಕ್ಕಾಗಲ್ಲ. ಈಗ ಸೆಂಟ್ ಫಿಲೋಮಿನಾ ಚರ್ಚ್ ಅಂತ ಮೈಸೂರಲ್ಲಿ ಇದೆಯಲ್ಲ, ಚರ್ಚ್ ನೋಡಕ್ಕೆ ಎಷ್ಟು ಜನ ಹೋಗ್ತಾರೆ. ನಾವಿಲ್ಲಿ ಪ್ರೇಯರ್ ಮಾಡಕ್ ಬರ್ತೀವಿ, ಚರ್ಚ್ಗಳಿಗೆ ಪ್ರಾರ್ಥನೆ ಮಾಡಕ್ ಹೋಗ್ತೀವಿ, ಆದ್ರೆ ಅಲ್ಲಿ ನೋಡಕ್ಕಂತ ಹೋಗ್ತಾರೆ. ನಮ್ಮ ಚರ್ಚಿನ ಯಾರು ನೋಡಕ್ ಬರ್ತಾರ? ಖಂಡಿತ ಇಲ್ಲ. ಆ ಥರ ಏನು ನಾವು ಕಟ್ಟಿಲ್ಲ ಅಟ್ರಾಕ್ಷನ್ ಆಗಿ. ಹೇಳ್ತಿರೋದು ದೇವರ ವಾಕ್ಯ ಇರುವಂಥ ಸಭೆ, ಅದಿದ್ರು ಒಂದೇ ಇಲ್ಲಾದ್ರೂ ಒಂದೇ. ದೇವರ ನಾಮ ಮಹಿಮೆ ಆಗುವಂಥ ಸ್ಥಳವಾಗಿ ಅದು ಇರಬೇಕು. ದೇವರ ವಾಕ್ಯ ಬೋಧಿಸಲ್ಪಡುವಂಥ ಸಭೆಯಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಸೊ ದೇವಾಲಯ ಕಟ್ಟಾದ್ಮೇಲೆ ದೇವರು ಎರಡನೇ ಗುಂಪಾಗಿ ಎಜ್ರನ ನಾಯಕತ್ವದಲ್ಲಿ ಕಳಿಸ್ಕೊಡೋದನ್ನು ನಾವು ನೋಡ್ತೀವಿ. ಅವ್ರು ಬಂದು ಧರ್ಮಶಾಸ್ತ್ರದಲ್ಲಿ ಹೇಳುವಂಥ ಎಲ್ಲ ವಿಷಯಗಳನ್ನ ಅಲ್ಲಿ ಬೋಧಿಸಿ ಅವ್ರಿಗೆ ಮತ್ತೆ ದೇವರ ವಾಕ್ಯಾನುಸಾರ ಜೀವಿಸೋದನ್ನು ಹೇಳ್ಕೊಡ್ತಾರೆ. ಇಲ್ಲಿ ನಾವು ನೋಡ್ತಿರುವಂಥದ್ದು, ಇವತ್ತು ನಾವು ನೆಹೆಮ್ಯನ ಬಗ್ಗೆ ನೋಡ್ತೀವಿ. ಮೂರನೇ ಗುಂಪಾಗಿ ನೆಹೆಮ್ಯನು ಬರ್ತಾರೆ. ಯೆರೂಸಲೇಮಿನ ಮಧ್ಯಭಾಗದಲ್ಲಿ ದೇವರ ಆಲಯ ಸಿದ್ಧವಾಗಿದೆ. ಮತ್ತೆ ಎರಡನೇ ಗುಂಪು ಬಂದು ಎಜ್ರನ ಒಂದು ನಾಯಕತ್ವದಲ್ಲಿ ಆರಾಧನೆ, ಪ್ರಾರ್ಥನೆಗಳು, ಹಬ್ಬಗಳು, ಪಸ್ಕ ಹಬ್ಬ ಅವೆಲ್ಲ ಮಾಡ್ತಾ ಇದ್ದಾರೆ. ಈಗ ಮೂರನೇದೇನಂದ್ರೆ, ಆ ಒಂದು ಯೆರೂಸಲೇಮ್ ಸುತ್ತಲೂ ಕೂಡ ಗೋಡೆ ಕೂಡ ಹಾಳಾಗಿದೆ. ಅದನ್ನೇ ನಾವು ನೋಡ್ಕೊಂಡ್ವಿ. ಬಂದು ಹೇಳ್ತಿರುವಂಥದ್ದು ಏನು ಅಂದ್ರೆ, ಮೂರನೇ ವರ್ಷದಲ್ಲಿ ನಾವು ನೋಡಿದ್ದು, ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು ಅಂತ. ಆ ಒಂದು ಯೂದಾಯದಿಂದ ಬಂದಂತಹ ಜನರು, ಅವನ ಪರಿಚಯ ಇರೋರು, ಅವನ ಸ್ನೇಹಿತರು ಬಂದು ಹೇಳುವಾಗ ಅವನು ಕೇಳೋದು, ಹೇಗಿದೆ ನನ್ನ ದೇಶ, ಹೇಗಿದೆ ನನ್ನ ಯೆರೂಸಲೇಮ್ ಪಟ್ಟಣ ಅಂತ ಕೇಳುವಾಗ ನೆಹೆಮ್ಯನು ಅವ್ರು ಹೇಳ್ತಿರುವಂಥದ್ದು, ಗೋಡೆಗಳೆಲ್ಲ ಹಾಳಾಗಿದೆ, ಪಾಳು ಬಿದ್ದಿದೆ ಅಂತ. ನಮಗೆ ದೇವರ ಸಭೆ ಬಗ್ಗೆ ಕಾಳಜಿ ಇರೋದಿಲ್ಲ. ಅನೇಕ ಸಲ ದೇವರ ಸಭೆ ದೇವರ ಸೇವೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಹೃದಯ ಇರೋದಿಲ್ಲ. ಅನೇಕ ಸಲ ಏನಂತ ಹೇಳಿದ್ರೆ, ಯಾರೋ ಇರ್ತಾರೆ, ಯಾರೋ ಮಾಡ್ತಾರೆ ಅಂತ ಅನ್ಕೊಳ್ತೀವಿ. ಆದ್ರೆ ಆ ರೀತಿ ಅಲ್ಲ. ಇಲ್ಲಿ ನೆಹೆಮ್ಯ ಬೇರೆ ದೇಶದಲ್ಲಿದ್ದಾನೆ, ಒಬ್ಬ ರಾಜನ ಕೈ ಕೆಳಗೆ ಪಾನದಾಯಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಇವನ ಒಂದು ಆಸೆ, ಇವನೊಂದು ಯೋಚನೆ ಎಲ್ಲ ಎಲ್ಲಿದೆ ಅಂದ್ರೆ, ದೇವರ ಪಟ್ಟಣದ ಮೇಲೆ ಇದೆ, ದೇವರ ಒಂದು ವಿಷಯಗಳ ಮೇಲೆ ಇದೆ. ಅಲ್ಲಿ ಅನ್ಯನಾಗಿರುವಂತಹ ರಾಜನ ಕೈಗಳಿಗೆ ಕೆಲಸ ಮಾಡ್ತಾ ಇದ್ರು ಕೂಡ ಅವನ ಆಲೋಚನೆ ಎಲ್ಲವೂ ಕೂಡ ದೇವರ ಬಗ್ಗೆ, ದೇವರ ಒಂದು ಪಟ್ಟಣದ ಬಗ್ಗೆ ಇರೋದನ್ನ ನಾವು ನೋಡ್ತೀವಿ. ಅದಕ್ಕೆ 4ನೇ ವಚನದಲ್ಲಿ, ನೆಹೆಮ್ಯ 1:4 ನಾವು ನೋಡ್ತೀವಿ, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು. ನೆಲದ ಮೇಲೆ ಕೂತುಕೊಂಡು ಅತ್ತೇನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನೆ ಅಂತ. ಇವನು ಎಷ್ಟು ಆತ್ಮಿಕನಾಗಿದ್ದ, ಪರಿಪೂರ್ಣ ಶಿಷ್ಯನಾಗಿದ್ದ. ಹಾಗಾಗಿ ಅವನ ಸೇವೆಯನ್ನು ನಾವು ನೋಡ್ತೀವಿ. ಪರಿಪೂರ್ಣ ಶಿಷ್ಯನಾಗಿ ಅವನು ಎಲ್ಲಿದ್ದಾನೆ ಅನ್ನೋದು ಮುಖ್ಯವಲ್ಲ, ಅವನು ಯಾರು ಆಗಿದ್ದಾನೆ ಅನ್ನೋದು ಮುಖ್ಯ. ಆಮೇಲೆ ಅನ್ಯ ಜನರ ಜೊತೆಲಿ ಇದ್ದ ತಕ್ಷಣ ಅವನೇನು ಅನ್ಯನಂತ ಅಲ್ಲ. ನಾವು ಅನ್ಕೊಳ್ತೇವೆ, ಕೆಲವರು ದೇವ್ರ ಮಕ್ಕಳು ಯಾರಾದ್ರೂ ಅನ್ಯ ಜನರ ಜೊತೆ ಇದ್ರೆ ಇವನು ಅವ್ರ ಜೊತೆ ಬಗ್ಗೆ ಹಾಳಾಗ್ತಾನೆ ಅಲ್ಲ. ಅವ್ರ ಜೊತೆಲಿ ಇದ್ದ ಮಾತ್ರಕ್ಕೆ ನಾವೇನು ಹಾಳಾಗೋದಿಲ್ಲ, ಅಥವಾ ನಮ್ಮ ಮಕ್ಕಳು ಹಾಳಾಗಲ್ಲ. ಅವ್ರ ಮೊದಲು ಅದಕ್ಕೆ ಲೋಕದಲ್ಲಿ ಹೋಗೋದಕ್ಕೆ ಮುಂಚೆ, ಲೋಕ ಅಂದ್ರೆ ಅನ್ಯ ಜನರ ಮಧ್ಯದಲ್ಲಿ ಹೋಗೋದಕ್ಕೆ ಮುಂಚೆ ನಾವು ಬೆಳಕಾಗಿರ್ಬೇಕು, ನಾವು ಉಪ್ಪಾಗಿರ್ಬೇಕು. ಆಮೇಲೆ ನಾವು ದೇವರ ಶಿಷ್ಯರಾಗಿರ್ಬೇಕು. ಯೇಸು ಸ್ವಾಮಿ ಯಾಕೆ 12 ಜನ ಶಿಷ್ಯರನ್ನ 3.5 ವರ್ಷಗಳಿಗೆ ಇರಿಸ್ಕೊಂಡು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ತರಬೇತಿ ಕೊಟ್ಟ ಅಂತ ಹೇಳಿದ್ರೆ, ನಾನು ಇರೋದಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ನಾನು ಪರಲೋಕಕ್ಕೆ ಹೋಗ್ತೀನಿ, ನೀವಿರ್ತೀರಾ, ನೀವು ಈ ಭೂಲೋಕದಲ್ಲಿ ಲೋಕದ ಕಟ್ಟಕಡೆಗಳ ಸುವಾರ್ತೆಯನ್ನು ನೀವು ಸಾಧಬೇಕು. ಹಾಗಾಗಿ ನೀವು ಈ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸತ್ಯವನ್ನೆಲ್ಲ ಅವರಿಗೆ ಹೇಳಿ ಆಮೇಲೆ ಅವರಿಗೆ ಲೋಕದಲ್ಲಿ ಕಳಿಸೋದನ್ನು ನಾವು ನೋಡ್ತೇವೆ. ಹಾಗೇನೆ ನೀನು ನಾನು ದೇವರ ವಿಷಯಗಳನ್ನು ತಿಳ್ಕೊಳ್ಳೋದು, ದೇವರ ವಿಷಯಗಳಿಗಾಗಿ ನಾವು ಪ್ರಯಾಸ ಪಡೋದು ತುಂಬ ಮುಖ್ಯ. ಆ ವಿಷಯ ವರ್ತಮಾನವನ್ನು ಕೇಳಿದ ತಕ್ಷಣ ಅವನಿಗೆ ಬಲ ಎಲ್ಲ ಹೋಗ್ಬಿಡುತ್ತೆ, ನಿಶಕ್ತನಾಗ್ತಾನೆ. ಅಂದ್ರೆ ಯಾವಾಗ ನಮ್ಗೆ ಜಾಸ್ತಿ ದುಃಖ ಆಗುತ್ತೋ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ. ಯಾವಾಗ ನಮ್ಗೆ ಜಾಸ್ತಿ
ಒಂದು ದುಃಖ ಆಗುತ್ತೆ, ಮನೋವೇದನೆ ಅಂತೀವಿ. ಅದಾದಾಗ ಕೈಕಾಲೆಲ್ಲ ನಡುಗುತ್ತೆ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ನೇಹಮ್ಯನ ಜೀವಿತದಲ್ಲಿ ಆಗಿದ್ದು. ಅಲ್ಲೇ ಕೂತು ಅಲ್ಲೇ ಶೋಕಿಸುತ್ತ ಎಷ್ಟೋ ದಿನಗಳು ಉಪವಾಸ ಪ್ರಾರ್ಥನೆ ಮಾಡ್ತೀನಿ ನಾನು. ಉಪವಾಸ ಪ್ರಾರ್ಥನೆ ಅಂದರೆ ಕೂತ್ಕೊಂಡು ಉಪವಾಸ ಪ್ರಾರ್ಥನೆ ಮಾಡೋದಲ್ಲ, ಊಟ ಮಾಡಕ್ಕೆ ಮನಸ್ಸಾಗ್ತಿಲ್ಲ. ಅಲ್ಲಲ್ಲೂ ಏನಾಗ್ತಿಲ್ಲ, ಊಟ ಮಾಡಕ್ಕೆ ಮನಸ್ಸಾಗ್ತಿಲ್ಲ. ಅದು ನಿಜವಾದ ಉಪವಾಸ ಪ್ರಾರ್ಥನೆ. ಅಂದ್ರೆ ಹೇಳ್ತಾರಲ್ಲ, ಅಲ್ಲಿ ಮೊರ್ದೆಕಾಯಿ ಕೂಡ ಅದನ್ನೇ ಹೇಳ್ತಾನೆ, ನನ್ನ ಜನರಲ್ಲಿ ಹಾಳಾಗ್ತಾಯಿದ್ರೆ ನೀನ್ ನೋಡಿದ್ರೆ ಎಷ್ಟೆಳಗೆ ಅವ್ರು ಬಯೋದು. ನೀನೇನೋ ಅರಮನೆಯಲ್ಲಿ ಇದ್ಕೊಂಡು ಚೆನ್ನಾಗಿ ತಿನ್ಕೊಂಡು ನೋಡ್ಕೊಂಡು ಆರಾಮಾಗಿದೆಯಾ, ನಿಮಗೆ ಸಮಸ್ಯೆ ಇಲ್ಲ ಅಂದ್ಕೊಂಡು, ಆದರೆ ನನ್ನ ಜನ ಇಲ್ಲಿ ಸಾಯ್ತಾ ಇದ್ದಾರೆ. ಅದಕ್ಕೆ ಅವಳೇನು ಮಾಡ್ತಾಳೆ, ಉಪವಾಸ ಪ್ರಕಟಿಸ್ತಾಳೆ. ನೀನು ಅನ್ಕೊಂಡಾಗ ನಾನೇನು ತಿನ್ನಕ್ಕೆ ಉಣ್ಣಕ್ಕಲ್ಲ, ನಾನು ಅರಮನೆಯಲ್ಲಿರೋದು ದೇವರ ಸಮಯಕ್ಕೋಸ್ಕರನೇ ಇದೆ. ನಾನು ಸತ್ತಲೇ ಸಾಯ್ತೀನಿ, ನಾನು ಹೋಗಿ ರಾಜನ ಮುಂದೆ ನಾನು ನಿಂತ್ಕೊಳ್ತೀನಿ ಅಂತ. ಮುಂದಿನ ವಾರ ನಾವು ಎಸ್ತೇರಳ ಬಗ್ಗೆ ನೋಡೋಣ. ಅದೇ ಹೇಳ್ತಿರೋದು, ಪ್ರತಿಯೊಬ್ಬರು ಕೂಡ ದೇವರ ಸೇವೆ ಅಂತ ಬಂದಾಗ ನಮ್ಮ ಪ್ರಾಣ ಕೊಡೋದಕ್ಕೂ ಸಿದ್ಧರಾಗಿದ್ರು. ಇವನು ಕೂಡ ಅಷ್ಟೇ. ಇಷ್ಟು ದಿನ ನಾನು ಪಾನದಾಯಕನಾಗಿದ್ದೆ, ಆದರೆ ಪಾನದಾಯಕನ ಕೆಲಸ ಅಲ್ಲ ನನ್ನ ಮುಖ್ಯ ಕೆಲಸ. ದೇವರ ಸಮಯಕ್ಕಾಗಿ ಕಾಯ್ತಾ ಇದ್ದೆ. ಈಗ ಆ ಸಮಯ ಬಂದಿದೆ, ಈಗ ನಾನು ಹೋಗ್ಬೇಕು. ಆಮೇಲೆ ಈಗ ನಾನು ಹೋಗ್ಬೇಕು, ಹೋಗಿ ನನ್ನ ದೇವರ ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮಿನ ಗೋಡೆಗಳನ್ನೆಲ್ಲ ನಾನು ಮತ್ತೆ ಕಟ್ಟಬೇಕು ಅಂತ. ಮುಂದೆ ನಾವು ಓದುವಾಗ ಅವನು ಮತ್ತೆ ಪಾನದಾಯಕನಾಗಿ ಕೆಲಸಕ್ಕೆ ಹೋಗ್ತಿರ್ತಾನೆ. ಯಾವಾಗಲೂ ಇದ್ದಷ್ಟು ಖುಷಿಯಾಗಿ ಅವನು ಇರೋದಿಲ್ಲ. ರಾಜನು ಅವನು ಗಮನಿಸುವಾಗ ಯಾವಾಗಲೂ ತುಂಬ ಸಂತೋಷವಾಗಿದೆಯಲ್ಲ, ಆದರೆ ಇವಾಗ ಏನಾಯ್ತು ನನಗೆ, ಕೆಲವು ದಿನಗಳಿಂದ ಯಾಕೆ ನಿನ್ನ ಥರ ಇದೆಯಾ ಅಂತ ಹೇಳ್ಬಿಟ್ಟು ರಾಜನಿಗೆ ಹೇಳ್ತಾನೆ. ಆವಾಗ ಅವನು ಹೇಳುವಂಥದ್ದು ಮಾತು 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೀವಿ. ಆಗ ಅರಸನು ನನ್ನನ್ನು ನಿನ್ನ ಅಪೇಕ್ಷೆ ಏನಂತ ಅದಕ್ಕೆ ಮುಂಚೆ 2ನೇ ವಚನದಲ್ಲಿ ನಾವು ನೋಡ್ತೀವಿ. 2ನೇ ವಚನದಲ್ಲಿ ಅರಸನು ನನಗೆ, ನೀನು ಕಳೆಗುಂದಿನವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಸ್ಯವಿಲ್ಲ, ಇದಕ್ಕೆ ಮನೋವೇದನೆ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಿದರೆ ಎಂಬುದಕ್ಕೆ ನಾವು ರಾಜನು ಕೂಡ ಗೊತ್ತಾಗುತ್ತೆ. ಯಾವ ವೇದನೆ ಅದು? ಮನೋವೇದನೆ. ಶಾರೀರಿಕವಾಗಿ ನೀವು ನೋಡ ಚೆನ್ನಾಗಿದೆಯಾ, ನೀನು ದುಃಖದಿಂದ ಇರೋದಕ್ಕೆ ನಿನಗೆ ಶಾರೀರಿಕವಾದ ಒಂದು ಸಮಸ್ಯೆನೋ ಅನಾರೋಗ್ಯನೋ ಕಾರಣ ಅಲ್ಲ. ಯಾವ ಕಾರಣ? ಮನೋವೇದನೆ. ನಿನ್ನ ಮನಸ್ಸಲ್ಲಿ ಏನೋ ಒಂದು ನೋವನ್ನು ತುಂಬಿಕೊಂಡಿದೆಯಾ, ಅದಕ್ಕೆ ಮನಸ್ಸಲ್ಲಿರೋ ನೋವು ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಏನಾಯ್ತು ಹೇಳು ಅಂತ ಹೇಳುವಾಗ ನೇಹಮ್ಯನು ಹೇಳುವಂಥದ್ದು ನೋಡಿ 3ನೇ ವಚನದಲ್ಲಿ, ನಾನು ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗೊಂಡದೆ ಇರುವುದು ಹೇಗೆ ಎಂದು ಹೇಳಿದನು. ಅಲ್ಲಿ ನನ್ನ ಪೂರ್ವಿಕರಿರುವಂಥ ಸ್ಥಳ, ಅಬ್ರಹಾಮ, ಇಸಾಕ, ಯಾಕೋಬ, ದಾವಿದ ಇವರೆಲ್ಲರ ಸಮಾಧಿಗಳಿರುವಂಥ ಸ್ಥಳ, ದೇವರು ವಾಗ್ದಾನವಾಗಿ ಅವರಿಗೆ ಕೊಟ್ಟಂತ ಆ ಸ್ಥಳ. ಆ ಒಂದು ಪಟ್ಟಣದ ಗೋಡೆಗಳೆಲ್ಲ ಕೆಡು ಬಿದ್ದಿರ್ಬೇಕಾದ್ರೆ, ನನ್ನ ಒಂದು ಪಟ್ಟಣದ ಒಂದು ಬಾಗಿಲುಗಳೆಲ್ಲ ಸುಡಲ್ಪಟ್ಟಿರ್ಬೇಕಾದ್ರೆ ನಾನು ಹೇಗೆ ಸಂತೋಷವಾಗಿರಲಿ ಅಂತ ಹೇಳ್ಬಿಟ್ಟು ರಾಜನ ಮುಂದೆ ಹೇಳ್ತಿರುವಂತ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಾದ್ಮೇಲೆ ನಾನು ಹೇಳೋದು, ರಾಜ ಹೇಳ್ತಾನೆ 4ನೇ ವಚನದಲ್ಲಿ, ಆಗ ಅರಸನು ನನ್ನನ್ನು ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ಅದು ತುಂಬಾ ಮುಖ್ಯವಾದದ್ದು ನೋಡಿ. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ಅಂತ ಹೇಳಿ ಬರೆಯಲ್ಪಟ್ಟು. ಏನಂತ? ರಾಜ ಮುಂದಗಡೆ ನಿಂತ್ಕೊಂಡು ಕೇಳ್ತಾ ಇದ್ದಾನೆ, ನೆಹೆಮ್ಯ ಸರಿ, ಈಗ ಈ ತರ ಎಲ್ಲ ಯೆರೂಸಲೇಮಿನ ಗೋಡೆ ಎಲ್ಲ ಹಾಳಾಗಿ ಬಿದ್ದೋಗಿದೆ ಅಂತ ಹೇಳ್ತಿದೆಯಲ್ಲ, ಸರಿ ನಿನ್ನ ಅಪೇಕ್ಷೆ ಏನು, ನಿನ್ನ ಆಸೆ ಏನು ಅಂತ ಹೇಳಿದಾಗ ರಾಜ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿದಂತ ವಾಕ್ಯದಲ್ಲಿ ಆಮೇಲೆ ಪ್ರಾರ್ಥನೆಯೊಂದಿಗೆ ಅವನು ಹೇಳ್ತಿರುವಂತ ಮಾತು ಏನಂತ ಹೇಳಿದ್ರೆ, ಅರಸನಿಗೆ ಹೇಳ್ತಿರುವಂಥದ್ದು, ರಾಜನ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆ ಆಗಿದೆ. ಅವನೊಂದು ಒಳ್ಳೆ ಸ್ಥಾನಮಾನದಲ್ಲಿದ್ದಾನೆ. ರಾಜನ ಅರಮನೆಯಲ್ಲಿ ಪಾನದಾಯಕನಾಗಿರೋದು ಅಂದ್ರೆ ಸಣ್ಣ ಕೆಲಸ ಅಲ್ಲ, ತುಂಬಾ ಶ್ರೇಷ್ಠವಾದ ಕೆಲಸ. ಆದ್ರೆ ಆ ಕೆಲಸಗಳನ್ನೆಲ್ಲ ಬಿಟ್ಟು ನಾನು ಈ ರಾಜನ ಸೇವೆ ಮಾಡೋಕ್ಕಲ್ಲ ಇರೋದು, ನನ್ನ ರಾಜನಾದ ಯೆಹೋವ ದೇವರ ಸೇವೆ ಮಾಡೋದಕ್ಕೆ ಇರೋದು ಅಂತ ಹೇಳಿ ಅವನಿಗೆ ಧೈರ್ಯವಾಗಿ ಹೇಳ್ತಾನೆ.
ನೀವು ಅಪ್ಪಣೆ ಕೊಡೋದಾದ್ರೆ ನಾನೇ ಹೋಗಿ ಅಲ್ಲಿ ಗೋಡೆಗಳನ್ನ ಕಟ್ಟು ಬರ್ತೇನೆ. ಅಲ್ಲೂಯ. ಅವನೊಂದು ವೇಳೆ ಯಾರಾದ್ರೂ ಹೇಳಿ ಇಂಥವನ್ನ ಕಳಿಸ್ಬಿಟ್ಟು ಅವನ್ನ ಸಪೋರ್ಟ್ ಮಾಡಿ ನನ್ನ ಅವನ ಪಟ್ಟಣದ ಗೋಡೆಗಳನ್ನ ಕಟ್ಟಿ ಬರಲಿ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದ್ರೆ ಅವ್ರು ಹೇಳ್ತಿರೋದು ಯಾರನ್ನೋ ಕಳಿಸೋದಲ್ಲ, ಅವನಿಗೆ ಆಸೆ ಇರೋದು, ಅವನಿಗೆ ಆ ಒಂದು ಮನೋಭಿಲಾಷೆ ಇರೋದು, ನಾನು ಹೋಗಿ ದೇವರ ಪಟ್ಟಣದ ಗೋಡೆಗಳನ್ನ ಕಟ್ಟಿ ಬರಬೇಕು ಅಂತ. ಅದಾದ್ಮೇಲೆ ರಾಜನ ಅನುಮತಿ ಕೊಡೋದನ್ನ ನಾವು ನೋಡ್ತೀವಿ ಹೋಗ್ತಾನೆ. ಆದ್ರೆ ಇಲ್ಲಿ ಮುಖ್ಯ ಸಂದೇಶದಲ್ಲಿ ನಾವು ನೋಡ್ತೀವಿ, ನೆಹೆಮ್ಯನ ಸೇವೆ. ಮೂರು ವಿಷಯಗಳನ್ನ ಇದರಿಂದ ನಾವು ನೋಡೋಣ. ನೆಹೆಮ್ಯನ ಜೀವಿತದಲ್ಲಿ ಅವನು ಏನು ಮಾಡ್ದ ಮುಖ್ಯವಾಗಿ ಎಂಬುದಾಗಿ. ಮೊದಲನೇದು, ನೆಹೆಮ್ಯನು ಒಡಂಬಡಿಕೆಯನ್ನು ಹಿಡ್ಕೊಂಡ ಎಂಬುದಾಗಿ ನಾವು ನೋಡ್ತೇವೆ. 1ನೇ ಅಧ್ಯಾಯ 9ನೇ ವಚನ ನಾವು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದೆಯಲ್ಲ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅವನು ಏನನ್ನ ಮೆಲುಕು ಹಾಕ್ತಿದ್ದಾನಂದ್ರೆ ದೇವರ ವಾಕ್ಯವನ್ನ. ಅಲ್ಲೂಯ. ಅದಕ್ಕೆ ನಾವು ಹೇಳೋದು, ನಾವು ಪ್ರಾರ್ಥನೆ ಮಾಡುವಾಗ ನಮಗ್ ಮನಸ್ಸು ಬರೋದನ್ನ ಪ್ರಾರ್ಥನೆ ಮಾಡೋದಲ್ಲ, ದೇವರ ವಾಕ್ಯದಲ್ಲಿರೋ ವಿಷಯಗಳನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡೋದು. ವಾಕ್ಯಾನುಸಾರ ನಾವು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಬೇಗ ಬರುತ್ತೆ ಎಂಬುದಾಗಿ ನಾವು ದೇವರ ವಾಗ್ದಾನಾನುಸಾರ ನಾವು ಪ್ರಾರ್ಥನೆ ಮಾಡೋದು. ಸೊ ದೇವರು ಹೇಳಿರುವಂಥ ವಾಕ್ಯಗಳನ್ನ ವಾಗ್ದಾನಗಳನ್ನ ನೆಹೆಮ್ಯನು ಹಿಡ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲೂ ಕೂಡ ದೇವರ ವಾಕ್ಯ ಅನ್ನೋದು ಮುಖ್ಯ. ಹಾಗಾಗಿನೇ ಒಂದ್ಸಲಿ ನಾವು ಇದ್ರ ಬಗ್ಗೆ ತುಂಬಾ ಆಳವಾಗಿ ತಿಳ್ಕೊಂಡು ವಾಕ್ಯ ನಮ್ಮ ಹೃದಯದಲ್ಲಿ ಮುದ್ರೆ ಆಗಬೇಕು ಎಂಬುದಾಗಿ. ಮುದ್ರೆ ಆದರೆ ಮಾತ್ರನೇ ವಾಕ್ಯಾನುಸಾರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ವಾಕ್ಯ ನಮ್ಮ ವಾಕ್ಯದಲ್ಲಿ ನಾವೇನ್ ಮಾಡಬೇಕು, ಬೇರು ಬಿಡಬೇಕು. ಆ ಸತ್ಯ ವಾಕ್ಯಗಳು ನಮ್ಮ ಹೃದಯದಲ್ಲಿ ಅಂತರಾಳದಲ್ಲಿ ಇರಬೇಕು ಎಂಬುದಾಗಿ ಪದೇ ಪದೇ ನಾವು ವಾಕ್ಯಗಳನ್ನು ಕೇಳಿ ಇನ್ನೂ ಆಳವಾಗಿ ತಿಳ್ಕೋಬೇಕು ಎಂಬುದಾಗಿ. ಯಾವಾಗ ನಾವು ಒಂದು ವಿಷಯವನ್ನ ಪದೇ ಪದೇ ಕೇಳ್ತೀವೋ ಆ ವಿಷಯದಲ್ಲಿ ನಾವು ಮುದ್ರೆ ಆಗ್ತೀವಿ, ಆಮೇಲೆ ಬೇರು ಬಿಡ್ತೀವಿ. ಆಮೇಲೆ ಅದೇನಾಗುತ್ತೆ ಅಂದ್ರೆ ಸ್ವಭಾವ ಆಗುತ್ತೆ. ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ. ಅದಕ್ಕೆ ನಿನ್ನ ಸ್ನೇಹಿತ ಯಾರು ಅಂತ ಹೇಳು, ನೀನು ಯಾರು ಅಂತ ನಾನು ಹೇಳ್ತೀನಿ ಅಂತ ಇಂಗ್ಲಿಷ್ ಗಾದೆ ಇದೆ. ನಿನ್ನ ಸ್ನೇಹಿತ ಯಾರು ಅಂತ ಫಸ್ಟ್ ನೀನು ಹೇಳೋಣ. ಅವನೊಂದು ವೇಳೆ ಒಳ್ಳೆಯವರಾಗಿದ್ರೆ ನೀನು ಒಳ್ಳೆಯವರಾಗಿರುತ್ತೆ, ಅವನೊಂದು ವೇಳೆ ಕುಡುಕನಾಗಿದ್ರೆ ನೀನು ಕುಡುಕನಾಗಿರ್ತೀವಿ, ಅವನು ಕಳ್ಳಾಗಿದ್ರೆ ನೀನು ಕಳ್ಳಾಗಿರುತ್ತೆ. ಅವನು ಅಂದ್ರೆ ನಾವು ಯಾರೋ ನಮ್ಮ ಸ್ವಭಾವದಂತೆಯೇ ನಾವು ಸ್ನೇಹ ಮಾಡ್ಕೊಳ್ತೀವಿ ಅಲ್ವಾ. ನಮ್ಗೆ ಇಷ್ಟ ಇದ್ದಿರೋರ ಜೊತೆ ನಾವು ಇದಕ್ಕೆ ಹೋಗಲ್ಲ. ನಮ್ಮ ಸ್ವಭಾವಕ್ಕೆ ಯಾರು ಹತ್ತಿರವಾಗಿರ್ತಾರೋ, ನಮ್ಮ ಆಲೋಚನೆಗಳು ಯಾರು ಹತ್ತಿರವಾಗಿರ್ತಾರೋ ಅವ್ರ ಜೊತೆ ನಾವು ಹೆಚ್ಚು ಸಮಯವನ್ನು ಕಳೀತೀವಿ, ಅಂಥವನ್ನೇ ನಾವು ಫ್ರೆಂಡ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಸೊ ಇಲ್ಲಿ ನಾನು ನೋಡ್ತಿರುವಂಥದ್ದು, ದೇವರ ವಾಕ್ಯದಲ್ಲಿ ನಾವು ಹೆಚ್ಚು ಸಮಯ ಕಳೀಬೇಕು ಅಂತ. ಯಾವಾಗ ನಾವು ದೇವರ ವಾಕ್ಯವನ್ನು ಹೆಚ್ಚು ಪ್ರೀತಿಸ್ತೀವೋ ಖಂಡಿತವಾಗ್ಲೂ ಕೂಡ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಮುದ್ರೆ ಆಗುತ್ತೆ. ಯಾವಾಗ ನಾವು ದೇವರ ವಾಕ್ಯವನ್ನು ಹೆಚ್ಚು ಪ್ರೀತಿಸ್ತೀವೋ ಆ ವಾಕ್ಯಗಳಲ್ಲಿ ನಾವೇನ್ ಮಾಡ್ತೀವಿ, ಬೇರು ಬಿಡೋದಾದ್ರೆ ಅದು ಆಳಕ್ಕೆ ಹೋಗುತ್ತೆ. ಮೊನ್ನೆ ಸೇವೆಗೆ ಹೋದಾಗ ಎಲ್ಲ ಮುಗಿಸ್ಕೊಂಡು ನಿನ್ನೆ ಶುಕ್ರವಾರ ಸಂಜೆ ನಮ್ಮೂರ ಹತ್ರ ಬರ್ಬೇಕಾದ್ರೆ ಒಂದು ಮಿಲ್ ಹತ್ರ ಹೋದ್ವಿ. ಕಡಲೆ ಬೀಜ ಸಿಗುತ್ತೆ ಅದನ್ನ ಕೇಳ್ಕೊಂಡ್ಬರೋಣ ಹಂಗೇನೆ. ಸೊ ಅಲ್ಲಿ ಹೋದಾಗ ಆ ಒಂದು ಮಿಲ್ ಓನರ್ ಕೂತಿದ್ದ. ಹಾಗೆ ಮಾತಾಡ್ತಾ ನಾನು ಕೂಡ ಅಲ್ಲಿ ಚಿಕ್ಕವನಿದ್ದಾಗ ನಮ್ಮ ಮಾವನ ಜೊತೆ ಕೆಲಸಕ್ಕಂತ ಹೋಗ್ತಿದ್ದೆ. ಆ ಕಡಲೆಕಾಯಿ ಆಡ್ಸೋದಕ್ಕಂತ ಬಿಟ್ಟು, ಅಂದರೆ ಕಡಲೆಕಾಯಿ ಮಿಷನ್ಗೆ ಹಾಕ್ಬಿಟ್ಟು ಬೀಜ ಎಲ್ಲ ಹಿಡಿದು ಸೈಡ್ ಇಡಬೇಕಾಗಿತ್ತು. ಸೊ ಆ ರೀತಿ
ಒಂದು ಕೆಲಸ, ಅದು ರಾತ್ರಿ ಹೊತ್ತು ಮಾತ್ರನೇ. ನೈಟ್ ಹೋಗ್ಬಿಡ್ತಿದ್ವಿ, ಒಂದು 7-8 ಗಂಟೆಗೆ ಹಂಗೆ ಹೋಗ್ಬಿಟ್ರೆ ಬೆಳಗ್ಗೆ 4-5 ಗಂಟೆಗೆ ವಾಪಸ್ ಬರ್ತಿದ್ವಿ ನೈಟ್ ಎಲ್ಲ. ಆ ಥರ ಕೆಲಸ ಮಾಡ್ತಿದ್ವಿ. ಸೊ ಅಲ್ಲ ಅವನ ನೋಡಿ ನಾನು ಹೇಳಿದೆ, ಈ ಮಿಲ್ಲಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೆ ಅಂದರೆ ಅವ್ರು ನಂಬಕ್ಕಾಗ್ತಿರ್ಲಿಲ್ಲ. ಹೌದಾ, ಯಾರು ಏನಂದ್ರೆ ನಾನು ಹೇಳ್ತಿದ್ದೆ, ಈ ಥರ ನಮ್ಮ ಮನೆಯವರು ಊರ ಪಕ್ಕದಲ್ಲೇ ಇರೋದು. ಹೇಳುವಾಗ ಅವ್ರು ಆಶ್ಚರ್ಯ ಪಡ್ತಾರೆ. ಹೌದಾ, ಸರಿ, ನಾನೀಗ ಒಂದು 15 ವರ್ಷದಿಂದ ಇಲ್ಲಿದ್ದೀನಿ ಅಷ್ಟೇ, ಅದಕ್ಕೆ ಮುಂಚೆ ಬೇರೆಯವರು ಇರ್ತಿಲ್ಲ. ನಾನು 20-25 ವರ್ಷದ ಹಿಂದೆ ಬಂದಿದ್ದೆ ಕೆಲಸಕ್ಕೆ ಅಂತ ಹೇಳಿ. ಸರಿ, ಇವಾಗ ಏನು ಮಾಡ್ತಿಲ್ಲ ಅಂದರೆ, ನನ್ನ ಪಾಸ್ ಆಗಿದೆ, ನಾನು ಮೈಸೂರಲ್ಲಿ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವನೆಲ್ಲ ಒಟ್ಟಿಗೆ ಇಟ್ಕೊಂಡು ತುಂಬ ಇದರಿಂದ ಇದ್ದ. ಸೊ ಅವಾಗ ಅವರು ಹೇಳಿದ್ರು, ಕನ್ವರ್ಟ್ ಆಗಿಬಿಟ್ಟಿದ್ರೆ ನೀವು ಅಂತ. ನನಗೆ ಆ ಕನ್ವರ್ಟ್ ಪದ ಅಂದ್ರೆ ಕೋಪ ಬಂದ್ಬಿಡುತ್ತೆ, ಅದೇನೋ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ವಿಡಿಯೋಗಳೆಲ್ಲ ನೋಡ್ತಿರ್ತಾರೆ, ಯಾರಾದ್ರೂ ಹೋಗಿ ಕೇಳ್ತಿರ್ತಾರೆ, ನೀವು ಕನ್ವರ್ಟ್ ಆಗಿದ್ರೆ ಹಾಗೆ. ಮತ್ತು ಈ TV ಶೋಗಳಲ್ಲಿ, ಯೂಟ್ಯೂಬ್ ಶೋಗಳಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಕೇಳ್ತಿರ್ತಾರೆ, ನೀವು ಕನ್ವರ್ಟ್ ಆಗಿದ್ರೆ ಹೇಗಾದ್ರಿ, ಯಾವಾಗಾದ್ರಿ. ಅದಕ್ಕೆ ಅದು ಕೇಳಿದ ತಕ್ಷಣ ನನಗೆ ಒಂಥರ ಕೋಪ ಬಂದ್ಬಿಟ್ಟು ಅವ್ರಿಗೆ ಹೇಳಿ, ಏನು ಕನ್ವರ್ಟ್ ಅಂತಿರಲ್ಲ ಮಾತಾಡ್ತಾರೆ. ಕನ್ವರ್ಟ್ ಅಂದರೆ ಏನು ನಿಮ್ಗೆ ಗೊತ್ತಾ? ನಾನು ಕನ್ವರ್ಟ್ ಆಗಿಲ್ಲ, ನನ್ನ ನಂಬಿಕೆ ಅದು. ಏಸಪ್ಪ ನಾನು ನಂಬಿದ್ದೀನಿ. ಈ ಹಿಂದೂಗಳಲ್ಲೇ ಶಿವನ ಆರಾಧನೆ ಮಾಡೋದಿದ್ದಾರೆ, ಲಿಂಗಾಯತರು ಮಾತ್ರ ಶಿವನ ಜಾಸ್ತಿ ಆರಾಧನೆ ಮಾಡ್ತಾರೆ. ಬೇರೆಯವ್ರಿಗೆ ನೀವು ಶಿವನ ಆರಾಧನೆ ಮಾಡಲ್ವಾ? ಮಾಡ್ತಿದ್ರೆ ನೀವು ಕನ್ವರ್ಟ್ ಆಗಿಬಿಡ್ತೀರಾ ಲಿಂಗಾಯತ ಇದಕ್ಕೆ, ಧರ್ಮಕ್ಕೆ ಅಥವಾ ಜಾತಿಗೆ. ಒಬ್ಬ ಒಂದೊಂದು ಜಾತಿಗೆ ಒಂದೊಂದು ದೇವರಿದ್ದಾರೆ ಅಂತ ಹೇಳಿದ್ರೆ, ಆ ಜಾತಿಯ ದೇವರು ಅವ್ರು ಸ್ವಂತವಾಗಿದ್ರು ಕೂಡ ಬೇರೆಯವರು ಅದನ್ನು ನಂಬ್ತಿದ್ದಾರೆ ಅಂದ್ರೆ ಅದು ಕನ್ವರ್ಟ್ ಅಂತದ? ನೀವು ನಂಬಿದ್ರೆ ಅದು ಭಕ್ತಿ, ನಾವು ನಂಬಿದ್ರೆ ಮತಾಂತರನ? ಏನು ಹೇಳ್ತೀರ? ಇಲ್ಲ ಸರ್, ಎಷ್ಟೋ ಜನ ಈ ಥರ ಕನ್ವರ್ಟ್ ಆಗ್ತಿದ್ದಾರೆ, ಆದರೆ ಅವರು ಹೆಸರು ಜಾತಿ ಬದಲಾವಣೆ ಮಾಡ್ಕೊಳ್ಳಲ್ಲ, ಹಿಂದೂಗಳಲ್ಲೇ ಇರ್ತಾರೆ. ಯಾಕಂದರೆ ಹಿಂದೂವಿನ ಬೆನಿಫಿಟ್ ಬರಬೇಕಲ್ಲ, SC ST ಇದ್ರೆ ಗೌರ್ಮೆಂಟಿಂದ ಬರೋ ಬೆನಿಫಿಟ್ ಬರುತ್ತೆ, ಅದಕ್ಕೆ ಅಂತ. ಹಿಂದೂಗಳು ಕೊಡ್ತಾ ಇದ್ದಾರೆ ನಮ್ಗೆ ಬೆನಿಫಿಟು, ನಮ್ಮ ಗೌರ್ಮೆಂಟ್ ಕೊಡ್ತಿರೋದು. ನಾವು ಆಸೆ ತೆಗೆದಿರುವಂಥ ಗೌರ್ಮೆಂಟ್ ನಮ್ಗೆ ಕೊಡ್ತಿದ್ದೆ ಬೆನಿಫಿಟ್. ನಾವು ಟ್ಯಾಕ್ಸ್ ಕಟ್ತಿದ್ವಿ, ನೀವು ಮಾತ್ರ ಅಲ್ಲ ಕಟ್ತಿರೋದು. ಇದು ಸತ್ಯ ದೇವರಾದ ಯೇಸು ನಾವು ನಂಬಿರೋದು, ನಾವು ನಂಬಿ ರಕ್ಷಣೆ ಹೊಂದಿರೋದು, ಆ ಸತ್ಯನ ನಾವು ಹೇಳ್ತಿರೋದು. ಅಂದ್ಬಿಟ್ರೆ ಜಾತಿ ಮತ ಬದಲಾವಣೆ ಮಾಡೋಕ್ಕಲ್ಲ. ನಾವೇ ರಾಜಕಾರಣಿಗಳಲ್ಲ, ನಮ್ಮ ಜನರನ್ನ ಜಾಸ್ತಿ ಮಾಡಿಕೊಂಡು ಏನೋ ರಾಜಕೀಯದಲ್ಲಿ ನಿಂತ್ಕೊಂಡು ದೇಶ ಆಳೋಕ್ಕೆ ಅಂತ ಹೇಳ್ಬಿಟ್ಟು ಕೆಲವು ವಿಷಯಗಳನ್ನೆಲ್ಲ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರು ಹೇಳಿ, ನೀವು ಇಷ್ಟು ತಿಳ್ಕೊಂಡ್ರೆ ನೀವು ಸೇವೆ ಮಾಡೋಕ್ಕಾಗೋದು, ಫಾಸ್ಟ್ ಆಗಿರೋಕ್ಕೆ ಸಾಧ್ಯ ಬಿಡಿ ಅಂತ ಹೇಳಿ. ಆಮೇಲೆ ಹೇಳ್ತಾ ಇದ್ರು, ಸಮಯ ಇದ್ದಾಗ ಈ ಕಡೆ ಬನ್ನಿ ಸರ್, ಇದಕ್ಕೆ ಸ್ವಲ್ಪ ವಿಷಯ ತಿಳ್ಕೊಬೇಕು ನಿಮ್ಮಿಂದ ಅಂತ. ಏನೇ ಇಲ್ಲಿ ಹೇಳ್ತಿರೋದು, ಯಾವಾಗ ನಾವು ದೇವರ ವಾಕ್ಯದಲ್ಲಿ ಜಾಸ್ತಿ ಮುದ್ರೆ ಆಗ್ತಾ ಬೇರೆ ಬಿಡ್ತಾ ಹೋಗ್ತೀವೋ, ನಮ್ಮ ಸ್ವಭಾವ ಖಂಡಿತ ಬದಲಾಗುತ್ತೆ. ಸ್ವಭಾವ ಬದಲಾಗುವಷ್ಟು ಮಟ್ಟಿಗೆ ನಾವೇನ್ ಮಾಡಬೇಕು? ದೇವರ ವಾಕ್ಯಗಳನ್ನ ಓದಿ ನಾವ್ ಏನೇ ಮಾತಾಡೋದು, ಸ್ವಭಾವ ಅಂದ್ರೆ ಏನ್ ಗೊತ್ತಾ? ನಾವ್ ಏನ್ ಮಾತಾಡೋದು ಕೂಡ ಇದೇ ಬರ್ಬೇಕು. ಆಮೇಲೆ ಕೂತರು ನಿಂತರು ಈ ವಾಕ್ಯಗಳೇ ಬರಬೇಕು. ಯಾವ ಪರಿಸ್ಥಿತಿ ನೋಡಿದ್ರು ಕೂಡ ಅದಕ್ಕೆ ತಕ್ಕಂತ ವಾಕ್ಯಗಳು ನಮ್ಗೆ ನೆನಪಾಗಬೇಕು. ಆಗ ನಾವು ನಿಜವಾಗ್ಲೂ ನಮ್ಮ ಸ್ವಭಾವ ಬದಲಾಗಿದೆ ಅಂತ ಅರ್ಥ. ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರವಾಗಲಿ. ಸೊ ನೆಹೆಮ್ಯನು ಆ ರೀತಿಯಾಗಿ ಒಡಂಬಡಿಕೆಯನ್ನು ಹಿಡಿದುಕೊಂಡಿದ್ದ ವಾಕ್ಯ ಅವನ ಹೃದಯದಲ್ಲಿ ಮುದ್ರೆಯಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ನೆಹೆಮ್ಯ ನಿಜವಾಗ್ಲೂ ಕೂಡ ಧರ್ಮಶಾಸ್ತ್ರವನ್ನು ಪ್ರೀತಿ ಮಾಡ್ತಿದ್ದ. ಆ ಕಾಲದಲ್ಲಿ ಧರ್ಮಶಾಸ್ತ್ರ, ಮೋಶೆ ಗ್ರಂಥವನ್ನು ಅವನು ಹಿಡ್ಕೊಂಡು ಅದನ್ನ ಆಳವಾಗಿ ತಿಳ್ಕೊಂಡಿದ್ದ ಅಂತ ಹೇಳಿ, ಅದಕ್ಕೇನೆ ಆ ದೇವರ ಮೇಲೆ ಪ್ರೀತಿ, ದೇವರವರು ಕೊಟ್ಟಂತ ಕಾನಾನ್ ದೇಶದ ಮೇಲೆ, ಯೆರೂಸಲೇಮ್ ಪಟ್ಟಣದ ಮೇಲೆ ಪ್ರೀತಿ ಇದ್ದಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನೆಹೆಮ್ಯನ ಬಗ್ಗೆ ನಾವು ನೋಡುವಾಗ, ನೆಹೆಮ್ಯನು ಪ್ರಾರ್ಥಿಸಿದನೆಂಬುದಾಗಿ ನಾವು ನೋಡ್ತೇವೆ. ನೆಹೆಮ್ಯನು ಪ್ರಾರ್ಥಿಸಿದನೆಂಬುದಾಗಿ ಒಂದು ಸಲ ಮಾತ್ರ ಅಲ್ಲ, ಅವನು ನೀವು ಓದಿದ್ರೆ ನೆಹೆಮ್ಯನ ಪುಸ್ತಕದಲ್ಲಿ, ನಾನಾಗಲೇ ಒಂದು ಉದಾಹರಣೆ ಕೊಟ್ಟೆ, 4ನೇ ವರ್ಷದಲ್ಲಿ, 2ನೇ ಅಧ್ಯಾಯ 4ನೇ ವರ್ಷದಲ್ಲಿ ಕೂಡ ಅವನು ಪ್ರಾರ್ಥನೆ ಮಾಡ್ತಾನೆ. ರಾಜನಿಗೆ ಉತ್ತರ ಕೊಡೋಕೆ ಮುಂಚೆ ಅವನು ಪ್ರಾರ್ಥನೆ ಮಾಡಬಹುದಾಗಿದೆ. ಮತ್ತೆ 1ನೇ ಅಧ್ಯಾಯದಲ್ಲಿ 10-11ರಲ್ಲಿ ನಾವು ಓದುವಾಗ ಅವ್ರು ಹೇಳ್ತಿರುವಂತ, ಸ್ವಾಮಿ, ಅವರು ನಿನ್ನ ಸೇವಕರು, ನೀನು ನಿನ್ನ ಮಹಾಶಕ್ತಿ ಭುಜ ಪರಾಕ್ರಮಗಳಿಂದ ವಿಮೋಚಿಸಿದ ನಿನ್ನ ಪ್ರಜೆಗಳು ಆಗಿರ್ತಾರಲ್ಲ.
ಸ್ವಾಮಿ ಕೃಪೆ ಮಾಡು, ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು ಅಂತ ಹೇಳ್ತಿದ್ದಾನೆ. ಅಂದ್ರೆ ಒಂದು ನೆಹೆಮಿಯ ನಿಜವಾಗ್ಲೂ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದ ಅಂತ. ಸುಮ್ಮನೆ ಕಾರ್ಯಗಳು ನಡೆಯಲ್ಲ ಅಂತ ಒಬ್ಬ ನೆಹೆಮಿಯ ಅವ್ರು ಪರಿಪೂರ್ಣ ಶಿಷ್ಯನಾಗಿದ್ದ, ಅಂದ್ರೆ ಪರಿಪೂರ್ಣ ವಾಕ್ಯದಲ್ಲಿದ್ದ ಮೊದಲನೇದಾಗಿ. ಎರಡನೇದಾಗಿ ಅವ್ರು ಪರಿಪೂರ್ಣ ಪ್ರಾರ್ಥನೆ ಮಾಡುವನಾಗಿದ್ದ. ಅಂದ್ರೆ ಯೋಚನೆ ಮಾಡಿ, ರಾಜ ಅವನ ಪರವಾಗಿದ್ದಾನೆ, ಅವನು ಏನು ಕೇಳಿದ್ರು ಏನು ಹೇಳಿದ್ರು ಮಾಡೋ ಸ್ಥಾನದಲ್ಲಿ ರಾಜ ಇದ್ದಾನೆ. ಯಾಕಂದ್ರೆ ಇವನಂದ್ರೆ ರಾಜನಿಗೆ ಇಷ್ಟ. ಅದಕ್ಕೆ ನಿನ್ಗೇನು ಇಷ್ಟ, ನೀನೇನು ಹೇಳು ಮಾಡ್ಬೇಕಂತಿದೆಯಾ ಹೇಳು, ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇವನ ಜೊತೆ ಇವ್ರು ಜನರು ಇದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ನಾನು ಮಾಡೋದು ಓದು ಅಂತ ಯಾವಾಗ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೋ ನಿಜವಾಗ್ಲೂ ಪ್ರಾರ್ಥನೆ ಮಾಡೋಕೆ ಹೋಗಲ್ಲ. ಅರ್ಥ ಆಗ್ತದೆ? ಯಾವ ಕೆಲಸ ನಮ್ಮ ಕೈಲಿ ಆಗುತ್ತೋ ಆ ಕೆಲಸಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಆ ಕೆಲಸ ನಮ್ಗೆ ಗೊತ್ತು, ನಾನು ಮಾಡ್ತೀನಿ ಅಂತ. ಯಾವಾಗ ಅದು ನಮ್ಮ ಶಕ್ತಿ ಮೀರಿರೋದಿರುತ್ತೋ, ನಮ್ಗೆ ಹೊಸದಿರುತ್ತೋ, ನಮ್ಗೆ ಗೊತ್ತಿರೋದಿಲ್ವೋ ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ನೇಹ್ಮೆ ಆ ಥರ ಮಾಡಲಿಲ್ಲ. ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಕೂಡ ಜನರು ಎಷ್ಟೇ ಜನ ಅವನ ಜೊತೆ ಇದ್ರು ಕೂಡ, ಸಹಾಯಕರಿದ್ರು ಕೂಡ ಅವನು ಅವರ ಸಹಾಯದ ಮೇಲೆ ಅವನು ತೀರ್ಮಾನವಾಗಿನೋ ಅಥವಾ ಆಧಾರವಾಗಿನೋ ಇರಲಿಲ್ಲ. ಪ್ರತಿ ವಿಷಯದಲ್ಲೂ ಕೂಡ ದೇವರ ಮೇಲೆ ಆಧಾರವಾಗಿದ್ದ, ಆಮೇಲೆ ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದ. ಸೊ ಇದು ಒಬ್ಬ ಶಿಷ್ಯನಲ್ಲಿ ಇರಬೇಕಾಗಿರುವಂಥದ್ದು. ಅವನ ಸೇವೆಯಲ್ಲಿ ಈ ಒಂದು ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ಯಾವ ರೀತಿ ಒಂದು ಪ್ರಾರ್ಥನೆಗಳು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನಿಗದಿತ ನಿರಂತರ ಏಕಾಗ್ರತೆಯ ಮತ್ತು ನಿರಂತರ ಪ್ರಾರ್ಥನೆಗಳನ್ನು ಮಾಡ್ತಿದೆ ಎಂಬುದಾಗಿ ನಾನು ನೋಡ್ತೇನೆ. ಅಂದರೆ ನೆಹೆಮಿಯ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ನಿಗದಿತ ಪ್ರಾರ್ಥನೆ ಅಂದ್ರೆ ಏನು? ಬೆಳಗ್ಗೆ, ಹಗಲೊತ್ತು, ಮಧ್ಯಾಹ್ನ ಅಥವಾ ಸಂಜೆ ಪ್ರಾರ್ಥನೆ ಮಾಡುವಂಥದ್ದು, ಪ್ರಾರ್ಥನೆಗೆ ಸಮಯ ಕೊಡುವಂಥದ್ದು. ಏಕಾಗ್ರತೆಯ ಪ್ರಾರ್ಥನೆ ಅಂದ್ರೆ ಏನು? ಒಂದು ವಿಷಯದ ಮೇಲೆ ಒಂದು ಏಕಾಗ್ರತೆ ಇಟ್ಟು ಸತತವಾಗಿ ಆ ವಿಷಯದಲ್ಲಿ ದೇವರು ಉತ್ತರ ಕೊಡೋದಕ್ಕೆ ಪ್ರಾರ್ಥನೆ ಮಾಡುವಂಥದ್ದು. ನಿರಂತರ ಪ್ರಾರ್ಥನೆ ಅಂದ್ರೆ ಏನು? ಯಾವಾಗ ಸ್ವಭಾವ ಬದಲಾಗುತ್ತೋ ಆಗ ಮಾತ್ರ ಅವ್ನು ಯಾವಾಗಲೂ ಪ್ರಾರ್ಥನೆ ಮಾಡೋನಾಗಿರ್ತಾನೆ. ಆಮೇಲೆ ಸೊ ಒಂದು ವೇಳೆ ನಮ್ಮ ಸ್ವಭಾವ ಪೂರ್ತಿ ಬದಲಾಗಿಲ್ಲ ದೇವರ ಮಕ್ಕಳಾಗಿ ಅಂತ ಹೇಳಿದ್ರೆ, ಮಾಮೂಲಿ ಯಾವಾಗಲೂ ಒಂದ್ಸಲಿ 3 ಹೊತ್ತು ಊಟ ತಿನ್ನುವಾಗಲೋ ಇಲ್ಲ ಯಾರಾದ್ರೂ ಪ್ರಾರ್ಥನೆ ಮಾಡೋ ಅಂತ ಹೇಳಿದಾಗಲೋ ಆಗ ಮಾತ್ರ ಪ್ರಾರ್ಥನೆ ಮಾಡೋರಾಗಿರ್ತೀವಿ. ನಾನಾಗ ನಾವು ಪ್ರಾರ್ಥನೆ ಕೂತ್ಕೋಬೇಕು, ನಾನಾಗ ನಾವು ಪ್ರೇಯರ್ ಮಾಡಬೇಕು, ದೇವ್ರ ಜೊತೆ ನಾವು ಸಮಯ ಕಳಿಬೇಕು ಅನ್ನೋದು ಯಾವಾಗ ಬರುತ್ತೆ ಅಂದರೆ ಸ್ವಭಾವ ಬದಲಾದಾಗ ಮಾತ್ರ. ಆಮೇಲೆ ಸೊ ಆ ರೀತಿಯಾಗಿ ಈ ನಿರಂತರ ಪ್ರಾರ್ಥನೆ ಅನ್ನೋದು ಅದು 24 ಗಂಟೆ ಪ್ರಾರ್ಥನೆ, ಅದು ನೆಹೆಮಿಯನ ಜೀವಿತದಲ್ಲಿ ಅವನು ಅನುಭವಿಸಿದೆ ಎಂಬುದಾಗಿ ನಾವು ನೋಡ್ತೀವಿ. ಕಾರಣ ಏನಂದರೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ಉತ್ತರ ಇದೆ, ಪ್ರಾರ್ಥನೆಯ ಮೂಲಕನೇ ನಾವು ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಅವನು ನಂಬಿದ್ದ. ಅದಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿ ಇದ್ದ ಎಂಬುದಾಗಿ ನಾವು. ಮತ್ತು ಮೂರನೇದಾಗಿ ಅವನ ಜೀವಿತದಲ್ಲಿ ನಾವು ನೋಡುವಂಥದ್ದು ನೆಹೆಮಿಯನ ಸೇವೆ. ನೆಹೆಮಿಯನ ಸೇವೆ ಎಂಬುದಾಗಿ ನಾವು ನೋಡುವಾಗ, ಪ್ರತಿಯೊಬ್ಬ ದೇವರ ಮಗನು ಕೂಡ ಅವನಿಗಾಗಿ ದೇವರೊಂದು ಸೇವೆಯನ್ನು ಕೊಟ್ಟಿರ್ತಾನೆ, ಅದನ್ನು ಅವನು ಮಾಡಬೇಕು. ನೆಹೆಮಿಯ 6ನೇ ಅಧ್ಯಾಯದಲ್ಲಿ 15-16ನೇ ವಚನವನ್ನು ಓದಿಕೊಳ್ಳುವಾಗ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನೆಹೆಮಿಯ 6:15-16 ಗೋಡೆಯು ಭದ್ರಪದ ಮಾಸದ 25ನೇ ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ಈ ಸುದ್ದಿಯು ನಮ್ಮ ವಿರೋಧಿಗಳಾದ ಸುತ್ತಣ ಎಲ್ಲಾ ಜನಾಂಗಗಳವರಿಗೆ ಮುಟ್ಟಿದಾಗ ಅವರು ಭಯವುಳ್ಳವರಾಗಿ ಸೊಕ್ಕನ್ನು ಬಿಟ್ಟು ಬಹಳ ಮನಗುಂದಿದವರಾದರು. ಈ ಕಾರ್ಯವು ನಮ್ಮ ದೇವರಿಂದಲೇ ಪೂರೈಸಿತು ಎಂದು ಅವರಿಗೆ ಮಂದಟ್ಟಾಯಿತು. ಯಾರು ಮಾಡಿ ಮುಗಿಸಿದ್ದಾರೆ ಕೆಲಸ? ದೇವರೇ ಎಂಬುದಾಗಿ ಇದೆ ವಾಕ್ಯದಲ್ಲಿ. ಅವನು ಹೇಳ್ತಿರೋದು, ನೆಹೆಮಿಯನ್ ಹೇಳ್ತಿರೋದು. ಸೇವೆ ಅಂತ ಬಂದಾಗ ಅವನ ಸೇವೆ ಬಂದು ಗೋಡೆಗಳನ್ನು ಕಟ್ಟುವಂಥದ್ದು.
ಬರೀ 52 ದಿನಗಳಲ್ಲಿ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಊಹೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಯೆರೂಸಲೇಮ್ ಸುತ್ತಲೂ ಕೂಡ ಆ ಗೋಡೆ ಕಟ್ಟಿದ್ದಾರೆ. 12 ಬಾಗಿಲುಗಳಿದೆ ಆ ಗೋಡೆಗೆ. ಒಂದೊಂದು ಬಾಗಿಲಿಗೂ ಒಂದೊಂದು ಹೆಸರು. ಒಂದು ನೆಹೆಮ್ಯನ ಪುಸ್ತಕದಲ್ಲಿ ನಾವು ನೋಡ್ಬೋದು 12 ಬಾಗಿಲುಗಳ ಹೆಸರು. ಆ ಪಟ್ಟಣ, ದೊಡ್ಡ ಪಟ್ಟಣ ಸುತ್ತಲೂ ಗೋಡೆಯನ್ನು ಕಟ್ಟಿರ್ತಾರೆ. 52 ದಿನದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದವು. ಹಲ್ಲೆಲೂಯಾ. ಹಗಲು ರಾತ್ರಿ ಒಂದು ಕೈಯಲ್ಲಿ ಕತ್ತಿ ಹಿಡ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಕೆಲಸ ಮಾಡೋದು. ಯಾಕಂದ್ರೆ ಶತ್ರುಗಳು ಯುದ್ಧಕ್ಕೆ ಬಂದ್ರು ಯುದ್ಧ ಮಾಡೋಕ್ಕೂ ರೆಡಿ ಇದ್ರಂತೆ. ಯಾಕಂದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತಿತ್ತಲ್ಲ, ಜನರೆಲ್ಲರೂ ಕೂಡ ಬಂದು ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಸೇವೆಯಲ್ಲಿ ನಾವು ನೋಡುವಾಗ ವಿರೋಧಗಳು ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಏನಿತ್ತು? ವಿರೋಧಗಳಿತ್ತು ಎಂಬುದಾಗಿ ನಾವು ನೋಡ್ತೇವೆ. ನೆಹೆಮ್ಯ 2ನೇ ಅಧ್ಯಾಯದಲ್ಲಿ 19-20 ನಾವು ನೋಡಬಹುದು. 2:19-20 ಹೊರೋನಿನವನಾದ ಸಣ್ಣ ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬಿಯ ಎಂಬ ದಾಸನು, ಅರಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು? ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಹೇಳಿದರು. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು, ಅವರು ಬಂದು ಇಲ್ಲಿ ವಿರೋಧ ಮಾಡ್ತಿದ್ದಾರೆ. ಅವನು ಗೋಡೆಯನ್ನು ಕಟ್ಟುವಂಥ ಸಮಯದಲ್ಲಿ ನೆಹೆಮ್ಯನ ಎಲ್ಲ ಆ ಕೆಲಸಗಾರರಿಗೂ ಬಂದು ವಿರೋಧ ಮಾಡ್ತಿದ್ದಾರೆ. ಎರಡನೇದಾಗಿ ಗೇಲಿ ಮಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಗೇಲಿ ಅಂದ್ರೆ ಏನೋ ಒಂಥರ ತಿರಸ್ಕಾರ ಮಾಡ್ತಿದ್ದಾರೆ. ನಿಮ್ಮ ಕೈಲಿ ಈ ಕೆಲಸ ಆಗುತ್ತಾ? ನೀವೇನು ಗೋಡೆ ಕಟ್ಬಿಟ್ಟು ರಾಜನ ವಿರುದ್ಧವಾಗಿ ತಿರುಗಿ ಬೀಳಬೇಕಂತಿದ್ದೀರಾ? ನೆಹೆಮ್ಯನೇ ನೀನೇ ರಾಜನಾಗಬೇಕು ಅನ್ನೋ ಕನಸು ಕಾಣ್ತಿದೀಯಾ ಅಂತೆಲ್ಲ ಬಂದು ಗೇಲಿ ಮಾಡ್ತಾರೆ. ನೆಹೆಮ್ಯ 4:1-3 ನಾವು ನೋಡುವಾಗ, ನಾವು ಪೌಳಿಗೋಡೆಯನ್ನು ಕಟ್ಟುತ್ತಿದ್ದ ಸುದ್ದಿಯು ಸಣ್ಣ ಬಲ್ಲಟನಿಗೆ ಮುಟ್ಟಿದಾಗ ಅವನು ಬಲು ಹೊಟ್ಟೆ ಕಿಚ್ಚು ಸಿಟ್ಟು ಉಳ್ಳವನಾಗಿ ತನ್ನ ಸಹೋದರರ ಮುಂದೆಯೂ ಸಮರ್ಯದ ದಂಡಿನವರ ಮುಂದೆಯೂ ಮಿತ್ರಾಣಿಗಳಾದ ಈ ಯೆಹೂದ್ಯರು ಮಾಡುವುದೇನು? ಇವರು ತಮ್ಮನ್ನು ಬಲಪಡಿಸಿಕೊಳ್ಳಬೇಕೆಂದಿರುವರೋ, ಯಜ್ಞವನ್ನರ್ಪಿಸುವವರೋ, ಈ ಹೊತ್ತೇ ಈ ಕೆಲಸವನ್ನು ತೀರಿಸುವವರೇನು? ಸುಟ್ಟು ಹೋದ ಪಟ್ಟಣದ ಧೂಳಿನ ರಾಶಿಯೊಳಗೆ ಉಗಿದು ಹೋದ ಕಲ್ಲುಗಳನ್ನು ಬದಿಸುತ್ತಿರುವರೇನು ಎಂದು ಹೇಳಿ ಯೆಹೂದ್ಯರನ್ನು ಗೇಲಿ ಮಾಡಿದಿರುವುದಾಗಿದೆ. ಯಾವುದಾದ್ರು ಒಂದು ಸೇವೆ ಅಂತ ನಾವು ಮಾಡುವಾಗ ಅದು ಗೇಲಿ ಮಾಡೋರು ಇದ್ದೇ ಇರ್ತಾರೆ. ಯಾವುದಾದ್ರೂ ಒಂದು ಸೇವೆ, ಸಭೆ ಸಂಬಂಧಪಟ್ಟಿದ್ದು, ಸೇವೆ ಹೊರಗಡೆ ಸಂಬಂಧಪಟ್ಟಿದ್ದು ಇದ್ದಾಗ ಖಂಡಿತ ಈ ಸಣ್ಣ ಬಲ್ಲಟ ಯಾರಾದ್ರೂ ಬೇರೆ ಯಾರೂ ಅಲ್ಲ, ಅಲ್ಲಿದ್ದಂತಹ ಅವನೇ ಅಲ್ಲಿ ಲೋಕಲ್ ಲೀಡರೇ ಒಬ್ಬ ಬಂದು ಯಾವಾಗಲೂ ಅವನು ವಿರೋಧ ಮಾಡ್ತಾ ಇದ್ದ, ಗೇಲಿ ಮಾಡ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ದೇವರ ಮಕ್ಕಳಿಗೆ ವಿರೋಧವಾಗುವಂಥದ್ದು ಏನು ಅಂದರೆ ಸೇವೆಯಲ್ಲಿ ಹೆದರಿಸುವಂಥದ್ದು. ದೇವರಿಗಾಗಿ ನಾವು ಜೀವಿಸಬೇಕು, ದೇವರ ನಾಮ ಮಹಿಮೆಗಾಗಿ ನಾವು ಜೀವಿಸಬೇಕು ಅಂತ ಹೇಳಿದ್ರೆ ಜನರು ನಮ್ಮನ್ನ ಹೆದರಿಸ್ತಿರ್ತಾರೆ. 6ನೇ ಅಧ್ಯಾಯದಲ್ಲಿ 9ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿ ಹೇಳುತ್ತೆ, ಹೀಗೆ ಎಲ್ಲರೂ ಇವರ ಕೈಗಳು ಜೋಲು ಬಿದ್ದು ಕೆಲಸವನ್ನು ತೀರಿಸದೇ ಬಿಡಲಿ ಎಂದುಕೊಂಡು ನಮ್ಮನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದರು ಎಂಬುದಾಗಿ. ಅಂದ್ರೆ ಹೇಳ್ತಿರುವಂಥದ್ದು, ದೇವರ ಒಂದು ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಅದನ್ನು ಪ್ರೋತ್ಸಾಹ ಮಾಡೋರೆ ಕಡಿಮೆ ಇರ್ತಾರೆ. ನಮ್ಮ ಜೊತೆ ಸೇರಿ ದೇವರ ರಾಜ್ಯ ಕಟ್ಟೋರು ಕಡಿಮೆ ಇರ್ತಾರೆ. ಆದರೆ ಎಲ್ಲ ಕಡೆ ವಿರೋಧಿಗಳಿರ್ತಾರೆ, ಗೇಲಿ ಮಾಡೋರು ಇರ್ತಾರೆ, ಎದುರಿಸೋರು ಇರ್ತಾರೆ. ಹಾಗಂತ ಹೇಳಿ ದೇವರು ಕೊಟ್ಟ ಸೇವೆಯನ್ನು ನೆಹೆಮ್ಯ ಬಿಟ್ನ? ಖಂಡಿತ ಬಿಟ್ಟಿಲ್ಲ. ಅಲ್ಲಿ ಎಷ್ಟೇ ಜನ ತಡೆ ಮಾಡಿದ್ರು, ಎಷ್ಟೇ ಜನ ವಿರೋಧಿಸಿದ್ರು ಕೂಡ ಅವನಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಪ್ರಾರ್ಥನೆ ಮೂಲಕ ಅವನೇನು ಮಾಡ್ತಾನೆ? ದೇವರು ನೇಮಿಸಿದಂಥ ಸೇವೆ. ಆ ಕಾಲದಲ್ಲಿ ನೆಹೆಮ್ಯ ದೇವರು ಕೊಟ್ಟ ಸೇವೆ ಗೋಡೆಗಳು ಕಟ್ಟೋದು. 52 ದಿನದಲ್ಲಿ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಅವನ ಟೀಮ್ ಜೊತೆಗೆ ಅದನ್ನು ಕಟ್ಟಿ ಮುಗಿಸ್ತಾನೆ.
ದೇವರ ನಾಮ ಸ್ತೋತ್ರವಾಗಲಿ. ದೇವರ ಸೇವೆ ಪರಿಪೂರ್ಣವಾಗುತ್ತಿರುವುದಾಗಿ ನಾವು ದೇವರು ಯಾರಿಗೆ ಏನೇನು ಸೇವೆ ಕೊಟ್ಟಿರ್ತಾನೋ, ಜವಾಬ್ದಾರಿ ಕೊಟ್ಟಿರ್ತಾನೋ ಖಂಡಿತ ಅದನ್ನು ಮಾಡಿ ಮುಗಿಸ್ಬೇಕು. ಏನೇ ಸಮಸ್ಯೆ ಇರಲಿ, ಏನೇ ವಿರೋಧಗಳು ಗೇಲಿಗಳು ಇರಲಿ, ನಮ್ಮನ್ನೆಷ್ಟೇ ಜನ ಆಡ್ಕೊಳ್ಳಿ ಪರವಾಗಿಲ್ಲ, ಒಂದ್ಸಲಿ ಕೆಲಸ ಮುಗಿಯುತ್ತಲ್ಲ ದೇವಾಲಯದ ಕೆಲಸ, ಆಗ ಅವರೇ ಬಾಯಿ ಮುಚ್ಕೊಂತಾರೆ. ಒಂದ್ಸಲಿ ಧರ್ಮಶಾಸ್ತ್ರದ ಒಂದು ಸ್ಥಾಪನೆ, ದೇವರ ಸತ್ಯ ವಾಕ್ಯವನ್ನು ನಾವು ಭದ್ರಪಡಿಸ್ತೀವಿ, ಸರಿಯಾಗಿ ಬೋಧಿಸ್ತೀವಲ್ಲ, ಜನರು ಅದನ್ನು ಅರ್ಥ ಮಾಡ್ಕೊಳ್ಳುವಾಗ ಬಾಯಿ ಮುಚ್ಕೊಳ್ತಾರೆ. ಒಂದ್ಸಲಿ ಆ ಗೋಡೆಗಳ ಕೆಲಸ ಮುಗಿದ ಮೇಲೆ ಅಲ್ಲಿ ಬಂದವರೆಲ್ಲರೂ ಬಾಯಿ ಮುಚ್ಕೊಂಡಿರ್ಬೋದಾಗಿನೇ ನಾವು ನೋಡ್ತೇವೆ. ಆಮೇಲೆ ದೇವರು ನಾವು ಸ್ತೋತ್ರ. ಹಾಗಾಗಿ ನೀನು ನಾನು ಯಾವ ವಿಷಯದಲ್ಲೂ ಕೂಡ ಹೆದರಿಕೊಳ್ಳದೆ, ದೇವರು ಈಗ ನಿನಗೆ ಕೊಟ್ಟಿರುವಂಥ ಸೇವೆ ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ದೇವರ ಆಲಯ ಅಂದರೆ ಈ ಸಭೆ ದೇವರು ನಮಗೆ ಕೊಟ್ಟಿದ್ದಾರೆ. ಇಮ್ಮಾನುವೇಲ್ ಹೆಗ್ಗಾಳೆ ಸಭೆ ಅನ್ನೋದು ದೇವರು ನಮಗೆ ಕೊಟ್ಟಿರುವಂಥದ್ದು. ಇಲ್ಲಿ ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೋಬೇಕು, ದೇವರ ಸುವಾರ್ತೆನ ಬಲವಾಗಿ ಹಿಡ್ಕೋಬೇಕು. ಮತ್ತೆ ಮೂರನೇದಾಗಿ ನಾವು ಮಾಡಬೇಕಾದ್ರೆ ಗೋಡೆಗಳನ್ನು ಕಟ್ಟುವಂಥದ್ದು ಅಂದರೆ ಖಂಡಿತವಾಗಲೂ ಕೂಡ ದೇವರ ಸಭೆ, ದೇವರ ರಾಜ್ಯವನ್ನು ಕಟ್ಟುವಂಥದ್ದು, ದೇವರ ರಾಜ್ಯವನ್ನು ವಿಸ್ತರಿಸುವಂಥದ್ದು. ಈ ಭೂಲೋಕದಲ್ಲಿ ನಾವಿರೋ ತನಕ ಕೂಡ ಎಲ್ಲಿಯವರೆಗೆ ಅಂದರೆ ದೇವರು ಹೇಳುವಂಥದ್ದು ಲೋಕದ ಕಟ್ಟ ಕಡೆಯವರೆಗೂ ನಾವು ಈ ಸುವಾರ್ತೆನ ತೆಗೆದುಕೊಂಡು ಹೋಗಬೇಕು. ಇದು ದೇವರು ಸೃಷ್ಟಿ ಮಾಡಿರುವಂಥ ಪ್ರಪಂಚ, ದೇವರು ಸೃಷ್ಟಿ ಮಾಡಿರುವಂಥ ವ್ಯಕ್ತಿಗಳಿರುವಂಥದ್ದು. ಹಾಗಾಗಿ ಸೈತಾನನ ರಾಜ್ಯ ಅಲ್ಲ, ಸೈತಾನನ ರಾಜ್ಯದಿಂದ ದೇವರ ರಾಜ್ಯವನ್ನು ಗುರುತಿಸಿ ನಾವೇನು ಮಾಡಬೇಕು? ಆತನ ರಾಜ್ಯವನ್ನು ವಿಸ್ತರಿಸಬೇಕೆಂಬುದಾಗಿ ನೋಡ್ತೇವೆ. ಹಾಗಾಗಿ ಮುಕ್ತಾಯದಲ್ಲಿ ನಿನ್ನ ಜೀವಿತದಲ್ಲಿ ಮಾಡಬೇಕಾಗಿರುವಂಥದ್ದು ನೆಹಮ್ಯನು ಮಾಡಿದ್ದನ್ನೇ ನಾವು ಕೂಡ ಮಾಡಬೇಕು. ನಮ್ಮ ಜೀವನದಲ್ಲಿ ಕೂಡ ವಾಕ್ಯವೇ ಮುಖ್ಯವಾಗಬೇಕು. ಆ ವಾಕ್ಯ ಕ್ರಿಸ್ತನು. ಅಪೊಸ್ತಲರ ಕೃತ್ಯಗಳು 1:1 ನಾವು ನೋಡ್ತೀವಿ. ಎರಡನೇದಾಗಿ ಪ್ರಾರ್ಥನೆ, ಪ್ರಾರ್ಥನೆ ನಿರಂತರವಾಗಿ ಮಾಡಬೇಕು. ಇದು ದೇವರ ರಾಜ್ಯಕ್ಕಾಗಿ ನಾವು ಮಾಡುವಂಥ ಪ್ರಾರ್ಥನೆ. ಅಪೊಸ್ತಲರ ಕೃತ್ಯಗಳು 1:3 ದೇವರ ರಾಜ್ಯದ ಕುರಿತು ಹೇಳೋದನ್ನು ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಮ್ಮ ಗುರಿ ಸೇವೆ ನಮ್ಮ ಗುರಿಯಾಗಿರಬೇಕು ಎಂಬುದಾಗಿ ನೋಡ್ತೇವೆ. ಅಂದರೆ ಪರಿಶುದ್ಧಾತ್ಮನ ಮೂಲಕ ನಾವು ಮಾಡುವಂಥ ಸೇವೆಗಳು ಭೂಲೋಕದ ಕಟ್ಟ ಕಡೆಯವರೆಗೂ ನಾವು ಈ ಸುವಾರ್ತೆನ ತೆಗೆದುಕೊಂಡು ಹೋಗಬೇಕು ಅನ್ನೋದು ನಾವು ನೋಡ್ತೀವಿ. ಈ ದೇವರ ರಾಜ್ಯದ ಕೆಲಸವನ್ನು ಮಾಡೋದಕ್ಕೆ ಪವಿತ್ರ ಆತ್ಮ ನಮಗೆ ಸಹಾಯಕನಾಗಿ ಇರ್ತಾನೆ. ಹಲ್ಲೆಲೂಯಾ. ಸೊ ಇಲ್ಲಿ ತುಂಬ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪರಿಪೂರ್ಣ ಶಿಷ್ಯನ ಒಂದು ಸೇವೆ ಏನು ಅಂತ ಹೇಳಿ ಪ್ರಾರಂಭದಲ್ಲಿ ನೆಹಮ್ಯನು ತಿಳ್ಕೊತಾನೆ. ಅವನ ಸೇವೆ ಏನಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾನೆ. ಅದಾದಮೇಲೆ ಅವನ ಒಂದು ಸೇವೆಗೋಸ್ಕರ ಮೊದಲು ದೇವರ ವಾಕ್ಯದಲ್ಲಿ ಅವನು ಬಲವಾಗಿರ್ತಾನೆ, ಅವನು ಪ್ರಾರ್ಥನೆ ಮಾಡೋನಾಗಿರ್ತಾನೆ, ಆಮೇಲೆ ಸೇವೆ ಮಾಡ್ತಾನೆ. ಅವನು ದೇವರ ವಾಕ್ಯವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದರೆ ಖಂಡಿತ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಅವನು ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಸೇವೆ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟು ಸುಲಭ ಅಲ್ಲ ನಾವು ದೇವರ ಸೇವೆ ಮಾಡೋದು. ಸೊ ಫಸ್ಟ್ ದೇವರಲ್ಲಿ ನಾವು ತೀರ್ಮಾನಕ್ಕೆ ಬಂದ ಮೇಲೆ ಮಾತ್ರನೇ ಏನೇ ಸಂಭವಿಸಿದ್ರು ಕೂಡ ಆತನ ಸೇವೆಗಳನ್ನು ನಾವು ಮಾಡ್ತಾ ಖಂಡಿತ ಆ ಸೇವೆಗಳನ್ನು ನೆರವೇರಿಸ್ತೇವೆ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಲಿ. ನೆಹಮ್ಯನ ಹಾಗೆ ನೀನು ನಾನು ಕೂಡ ಪರಿಪೂರ್ಣ ಶಿಷ್ಯರಾಗಿದ್ದುಕೊಂಡು ದೇವರು ನಮಗೆ ನೇಮಿಸಿರುವಂತಹ ಈ ಒಂದು ಇಮ್ಮಾನುವೇಲ್ ಹೆಗ್ಗಾಳ ಸೇವೆಗಳನ್ನು ಮತ್ತು ಈ ಸತ್ಯ ಸುವಾರ್ತೆಯನ್ನು ನಾವು ಈ ಲೋಕದ ಕಟ್ಟ ಕಡೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ದೇವರು ತಾನೇ ನಮ್ಮೆಲ್ಲರನ್ನ ಬಲಪಡಿಸಲಿ. ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಈ ಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯೋಣ. ಮತ್ತು ಇಲ್ಲಿ ಯೂಟ್ಯೂಬಲ್ಲಿ ಕೂಡ ಈ ವಾಕ್ಯ ಎಲ್ಲರೂ ಕೂಡ ದೇವರು
ನೆಹಮ್ಯನು ಕೊಡಂತ ಒಂದು ಕನಸನ್ನು ಹಿಡ್ಕೊಳ್ಳುವಂತೆ ಅವರು ಕೂಡ ದೇವರ ರಾಜ್ಯದಲ್ಲಿ ಪ್ರಯಾಸ ಪಡುವಂತೆ ದೇವರು ಆಶೀರ್ವದಿಸಲಿ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಂದು ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಬರ್ತಾ ಇದ್ದೇವೆ ಸ್ವಾಮಿ. ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸಿರಿ ಸ್ವಾಮಿ. ನೆಹಮ್ಯನು ಹೇಗೆ ಪರಿಪೂರ್ಣ ಶಿಷ್ಯನಾಗಿ ಆತನಿಗೆ ವಹಿಸಿಕೊಟ್ಟ ಸೇವೆಗಳನ್ನು ನಂಬಿಕಸ್ಥನಾಗಿ ಮಾಡಿದನು, ಅದೇ ರೀತಿಯಲ್ಲಿ ಕರ್ತನೇ ಇಲ್ಲಿ ಇರುವಂಥ ನಾವೆಲ್ಲರೂ ಕೂಡ ನಿಮ್ಮ ವಾಕ್ಯವನ್ನು ನಾವು ಬಲವಾಗಿ ಇಟ್ಕೊಳ್ಳುವಂತೆಯೂ ನಿಮ್ಮ ಪ್ರಾರ್ಥನೆಯಲ್ಲಿ ನಾವು ಮುಂದುವರಿಯುವಂತೆಯೂ ಅಪ್ಪ ನಿಮ್ಮ ಸೇವೆಗಳನ್ನು ಮಾಡಿ ಮುಗಿಸುವಂತೆ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸಿ ನಿಮ್ಮ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.